ರಾಜಕುಮಾರ ರಾಮ ಧರ್ಮದ ಹಾದಿಯಲ್ಲಿ ನಡೆದನು. ಸೀತೆಯು ಮಾಯವಾಗಿ ಹನುಮನು ಸೇತುವಾಗಿ ಲಂಕಾ ಯುದ್ಧವ ಗೆದ್ದನು. ರಾವಣನ ಸಂಹರಿಸಿ ಅಯೋಧ್ಯೆಗೆ ಮರಳಿ ಸಿಂಹಾಸನವ ಏರಿದನು. ಇದು ರಾಮಾಯಣದ ಕಥೆ, ಜಯ ಘೋಷ ಮೊಳಗಲಿ. ನಡೆಯುತ್ತಿದ್ದ ರಾಮನ ಹಿಂದೆ ಭರತ, ಶತ್ರುಘ್ನ, ಹನುಮಂತ, ಸುಗ್ರೀವ ಮತ್ತು ಸಾವಿರಾರು ಅಯೋಧ್ಯೆಯ ಜನರು ಮೌನವಾಗಿ ಹೆಜ್ಜೆ ಹಾಕ್ತಾ ಇದ್ರು. ಪ್ರಕೃತಿಯು ಆ ಕ್ಷಣ ಸ್ತಬ್ಧವಾಗಿತ್ತು. ಗಾಳಿಯೂ ಕೂಡ ಬೀಸ್ತಾ ಇರಲಿಲ್ಲ. ಪ್ರಜೆಗಳ ಕಣ್ಣೀರು ಸರಯೂ ನದಿಯ ನೀರಿಗಿಂತ ಹೆಚ್ಚಾಗಿತ್ತು. ಸರಯೂ ನದಿಯ ತೀರಕ್ಕೆ ಬಂದ ರಾಮ ನದಿಯನ್ನ ಮಂದಹಾಸದಿಂದ ನೋಡ್ತಾನೆ. ಈ ನದಿಯು ಆತನ ಜೀವನದ ಎಷ್ಟೋ ಏರಿಳಿತಗಳಿಗೆ ಸಾಕ್ಷಿಯಾಗಿತ್ತು. ರಾಮನು ಮೆಲ್ಲನೆ ನೀರಿನಲ್ಲಿ ಇಳಿತಾನೆ. ನೀರು ಸೊಂಟಕ್ಕೆ ಬಂದಾಗ ಆಕಾಶದಲ್ಲಿ ದೇವದುಂಬಿಗಳ ಹಾರಾಟ ಶುರುವಾಯಿತು. ಗಂಧರ್ವರು ದಿವ್ಯ ಗಾಯನವನ್ನ ಆರಂಭಿಸ್ತಾರೆ. ಬ್ರಹ್ಮದೇವ ಆಕಾಶದಲ್ಲಿ ಪ್ರತ್ಯಕ್ಷನಾಗಿ, ಹೇ ನಾರಾಯಣ, ನಿನ್ನ ಅವತಾರವು ಮಾನವ ಕುಲಕ್ಕೆ ಶಾಶ್ವತವಾದ ಆದರ್ಶವನ್ನ ನೀಡಿದೆ. ನಿನ್ನ ಕಾರ್ಯಗಳು ಪೂರ್ಣಗೊಂಡಿವೆ. ಈಗ ನಿನ್ನ ಮೂಲ ಸ್ಥಾನವಾದ ವೈಕುಂಠಕ್ಕೆ ಮರಳು ಅಂತ ಪ್ರಾರ್ಥಿಸ್ತಾನೆ. ರಾಮ ನದಿಯ ನೀರಿನಲ್ಲಿ ಸಂಪೂರ್ಣವಾಗಿ ಮುಳುಗಿದಾಗ ಆತನ ಜೊತೆಯಲ್ಲೇ ಭರತ ಮತ್ತು ಶತ್ರುಘ್ನರು ತಮ್ಮ ಪ್ರಾಣವನ್ನ ಸಮರ್ಪಿಸ್ತಾರೆ. ಅವರು ವಿಷ್ಣುವಿನ ಶಂಖ ಮತ್ತು ಚಕ್ರದ ಅವತಾರಗಳಾಗಿದ್ದರಿಂದ ಅವುಗಳಲ್ಲಿಯೇ ಲೀನರಾಗ್ತಾರೆ. ಆಗ ನದಿಯ ಒಳಗಿನಿಂದ ಒಂದು ದಿವ್ಯವಾದ ಪ್ರಕಾಶ ಹೊರಹೊಮ್ಮಿತ್ತು. ನದಿಯ ಅಲೆಗಳ ನಡುವೆ ಶ್ರೀರಾಮನು ತನ್ನ ಚತುರ್ಭುಜ ವಿಷ್ಣುವಿನ ರೂಪದಲ್ಲಿ ದರ್ಶನ ನೀಡ್ತಾನೆ. ಶಂಖಚಕ್ರ, ಗದೆ ಮತ್ತು ಪದ್ಮವನ್ನ ಧರಿಸಿ ಗರುಡ ವಾಹನದ ಮೇಲೆ ಕುಳಿತಿದ್ದ ಆ ದಿವ್ಯ ದರ್ಶನವನ್ನ ಕಂಡ ಭಕ್ತರು ಜೈ ಶ್ರೀರಾಮ್ ಅಂತ ಮುಗಿಲು ಮುಟ್ಟುವಂತೆ ಘೋಷಣೆ ಕೂಗ್ತಾರೆ. ರಾಮ ತನ್ನ ಮೇಲೆ ಅಚಲವಾದ ಭಕ್ತಿ ಹೊಂದಿದ್ದ ಅಯೋಧ್ಯೆಯ ಪ್ರತಿಯೊಬ್ಬ ಪ್ರಜೆಗೂ ವೈಕುಂಠದಲ್ಲಿ ಸ್ಥಾನವನ್ನ ಕಲ್ಪಿಸಿಕೊಡ್ತಾನೆ. ಹೀಗೆ ದೇವಮಾನವನಾಗಿ ಭೂಮಿಗೆ ಬಂದು ಮನುಷ್ಯನಂತೆ ಕಷ್ಟ ಸುಖಗಳನ್ನು ಅನುಭವಿಸಿ ಧರ್ಮದ ಹಾದಿಯನ್ನ ತೋರಿಸಿಕೊಟ್ಟ ಶ್ರೀರಾಮನು ತನ್ನ ಅವತಾರವನ್ನ ಅತ್ಯಂತ ಪವಿತ್ರವಾಗಿ ಮತ್ತು ಭವ್ಯವಾಗಿ ಮುಕ್ತಾಯಗೊಳಿಸಿದ್ದು.